ಆಷಾಢ ಶುಕ್ರವಾರದ ವಿಶೇಷ ವಿಡಿಯೋ ಇದು. ಬಹುಶಃ ನಾಳೆ ಲಾಸ್ಟ್ ಅನಿಸುತ್ತೆ, ಯಾಕಂದರೆ ಬುಧವಾರ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯಿಂದ ಶ್ರಾವಣ ಮಾಸ ಬರುತ್ತಲ್ವ, ಶ್ರಾವಣ ಮಾಸಕ್ಕೊಂದು ನಾನು ನಿಮಗೆ ಒಂದು ಸೀರೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರೇಟ ನೀವು ಏನಪ್ಪ ಅಂತಂದರೆ ರೇಟು ಎಷ್ಟಿದೆ ಅಂದ್ಕೊಂಡ್ರೆ ನಾನು ಕ್ಲೂ ಕೊಡ್ತೀನಿ ಅಷ್ಟೇ. ನೀವು ಅದ್ರ ಮೇಲೆ ರೇಟ್ ಎಷ್ಟು ಅಂತಂದರೆ ಆಜು ಬಾಜು ಹಾಕಿದರೂ ಪರವಾಗಿಲ್ಲ, ಹತ್ತಿರದಲ್ಲೇ ಹಾಕಬೇಕು. ಹತ್ತಿರದಲ್ಲೇ ಹಾಕಿದರೆ ಮಾತ್ರ ಈ ಪ್ರೈಸು ಈ ಸೀರೆ ಗಿಫ್ಟ್ ನಿಮ್ಮದಾಗುತ್ತೆ. ಹೋದ ಸಲ ಸೀರೆ ಕೊಟ್ಟಿದ್ದೆ ನಾನು, ಭಾಗ್ಯ ಅನ್ನೋರು ಕಲಬುರ್ಗಿಗೆ ಹೋಗಿತ್ತದು. ನೀವು ಕಮೆಂಟ್ ಹಾಕ್ರಿ. ನಾಳೆ ನಾನು 7ನೇ ತಾರೀಕಿಂದ ಶುರು ಮಾಡಿದ್ದು 15ನೇ ತಾರೀಕಿನ ತನಕ ಇರುತ್ತಿದ್ದು ಕಾಂಪಿಟೇಷನ್ನು ಅಂತಂದೇಳಿ. ಯಾಕಂದರೆ 8-9 ದಿನ ನಾನು ನಿಮಗೆ ಕೊಟ್ಟಿರೋದು. 9 ದಿನ ನೀವು ರೇಟ್ ಹಾಕ್ಬೋದು. ಯಾರು ಹತ್ತಿರದಲ್ಲಿ ಇರ್ತಿರಲ್ಲ ಅವರಿಗೆ ಈ ಸೀರೆ ಹೋಗುತ್ತೆ. ಹಾಗೆ ನೋಡಿ, ನಾನು ರೇಟು ಹೇಳೋದು ಕ್ಲೂ ಕೊಡ್ತೀನಿ ಅಂತ ಹೇಳಿದ್ದೀನಲ್ವ, ಈ ಕ್ಲೂ ಕೊಡೋದನ್ನು ನೀವು ಕೊನೆಯವರೆಗೂ ನೋಡಬೇಕಾಗುತ್ತೆ ವಿಡಿಯೋನ. ಅದರಲ್ಲಿ ನಾನು ಹೇಳಿರ್ತೀನಿ ಎಷ್ಟರಿಂದ ಸ್ಟಾರ್ಟಾಗಿ ಎಷ್ಟಕ್ಕೆ ಮುಗಿಯುತ್ತೆ ಅಂದ್ಕೊಂಡೇಳಿ ಅದರಲ್ಲಿ ಹೇಳಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಸೀರೆನ ನಿಮ್ಮದಾಗಿಸಿಕೊಳ್ಳಿ, ಓಕೆನಾ? ಅದರಲ್ಲಿ ನಾನು ಕೆಲವೊಂದು ಪ್ರಶ್ನೆ ಕೇಳಿರ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಸೀರೆನ ನಿಮ್ಮದಾಗಿಸಿಕೊಳ್ಳಿ. ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಏನಿಲ್ಲ, ಸುಮ್ಮನೆ ಒಂದು ಫನ್ನಿ ಅಂತಾರಲ್ಲ ಆ ರೀತಿ ನೀವು ಅದನ್ನು ಕೆಲವೊಂದು ಪ್ರಶ್ನೆಗೆ ಈ ಸೀರೆ ತೋರಿಸ್ತೀನಿ ನಾನು. ಅದರ ಮೇಲೆ ನಾನು ವಿಡಿಯೋದಲ್ಲಿ ಇದನ್ನು ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಅದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ, ಹಾಗೆ ಸೀರೆಯ ರೇಟು, ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡಿಬಿಡ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ದಿನ ಒಂದು ಆಷಾಢ ಶುಕ್ರವಾರ ಏನಪ್ಪ ವಿಶೇಷ ಅಂತಂದರೆ, ವರಮಹಾಲಕ್ಷ್ಮಿಗೆ ಹೋದ ವರ್ಷ ನಾನು ಸೀರೆ ಗಿಫ್ಟ್ ಕೊಟ್ಟಿದ್ದೆ. ಈ ಸಲನೂ ಸೀರೆ ತೊಗೊಂಬಂದಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಈಗ ತೊಗೊಂಬಂದಿರೋದು ಇದು. ನೀವು ಇದರ ರೇಟ್ ಹೇಳಬೇಕು, ಓಕೆನಾ? ಇದರ ರೇಟು ಕರೆಕ್ಟಾಗಿ ಹೇಳಬೇಕು. ನಾನು ಕ್ಲೂ ಕೊಡ್ತೀನಿ ಅಷ್ಟೇ, ಆದರೆ ರೇಟ್ ಮಾತ್ರ ನೀವೇ ಹೇಳಬೇಕು, ಎಷ್ಟು ಏನು ಅಂತಂದೇಳಿ. ನಾನು ಕ್ಲೂ ಮಾತ್ರ ಕೊಡ್ತೀನಿ. ಗಂಡು ಹೆಣ್ಣು ಎಲ್ಲರೂ ಭಾಗವಹಿಸ್ಬೋದು. ಹಾಗೆ ಚಾನಲ್ ಇಲ್ದರೂ ಸಹ ಭಾಗವಹಿಸಿ. ಚಾನಲ್ ಇಲ್ಲ ನಮ್ಮದು ಹೇಗೆ ಕಮೆಂಟ್ ಹಾಕ್ಬೇಕು ಅಂತ ಅದೆಲ್ಲ ಏನಿಲ್ಲ, ನನಗೆ ಕಮೆಂಟ್ ಮೂಲಕ ರೇಟ್ ಹೇಳಬೇಕು. ನೋಡಿ, ನಾಳೆ ಎಷ್ಟು ತಾರೀಕು? 7ನೇ ತಾರೀಕು. 7ನೇ ತಾರೀಕಿನಿಂದ ಎಲ್ಲಿಗೆ ಲಾಸ್ಟ್ ಅಪ್ಪ ಇದು ಅಂತಂದರೆ, ನೋಡಿ 7ನೇ ತಾರೀಕಿನಿಂದ 15ನೇ ತಾರೀಕಿಗೆ ಲಾಸ್ಟ್ ಮಾಡ್ತೀನಿ. ಯಾಕಂದರೆ ಮುಂದೆ ನಾನು ಒಂದು 4-5 ದಿವಸ ಯಾರು ರೇಟ್ ಎಷ್ಟು ಹಾಕಿದ್ದಾರೆ ಅಂದ್ಕೊಂಡು ಹೇಳಿ ನಿಮಗೆ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕಲ್ವ, ಯಾರ್ದು ಏನು ಅಂತ. ಕರೆಕ್ಟು ರೇಟ್ ಹೇಳದೇ ಇದ್ದರೂ ಪರವಾಗಿಲ್ಲ. ಮೊದಲೆಲ್ಲ ಉದಯ ಟಿ ವಿಯಲ್ಲಿ ಆದರ್ಶ ದಂಪತಿಗಳು ಬರ್ತಾ ಇತ್ತಲ್ವ, ಅದೇ ಟೈಪ್ ಇದು. ಈ ಸೀರೆ ರೇಟನ್ನು ನೀವು ನಿಗದಿಪಡಿಸ್ಬೇಕು. ಆಜು ಬಾಜು ಹೇಳಿದ್ರೂ ಪರವಾಗಿಲ್ಲ, ಯಾರು ಹತ್ತಿರ ಇರ್ತಾರೋ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡಲಾಗುತ್ತೆ. ನೀವು ಎಲ್ಲೇ ಇರಿ ಕಮೆಂಟ್ ಹಾಕಿ ಈ ಸೀರೆ ರೇಟ್ನ ಎಷ್ಟು ಅಂತಂದೇಳಿ ತಿಳಿಸ್ಬೇಕು. ನೋಡಿ, ನಾನು ಮೊದಲಿಂದ ಒಳಗಡೆ ನೋಡಿ ಈ ರೀತಿ ಇದೆ ಸೀರೆ. ಎರಡೂ ಕಡೆಗೂ ಬಾರ್ಡರ್ ಇದೆ. ಬ್ಲೂ ಕಲರ್ ಸೀರೆಗೆ ಪಿಂಕ್ ಬಾರ್ಡರ್ ಬಂದಿದೆ. ನಾನು ಪೂರ್ತಿ ಬಿಚ್ಚಿನೇ ತೋರಿಸ್ತೀನಿ, ಯಾಕಂದರೆ ನೀವು ರೇಟನ್ನು ಗೆಸ್ ಮಾಡಬೇಕು ತಾನೆ. ನೋಡಿ, ಇದೇ ಥರ ನಾನು ಹೊಸದು ಬಿಚ್ತಾ ಇದ್ದೀನಿ. ನೋಡಿ, ಎಲ್ರಿಗೂ ಅನುಕೂಲ ಆಗಬೇಕು. ನೀವು ಕಮೆಂಟ್ ಮೂಲಕ ನನಗೆ ರೇಟನ್ನು ಗೊತ್ತು ಮಾಡಬೇಕು. ಗಂಡು ಹೆಣ್ಣು ಎಂಬ ಭೇದ ಇಲ್ಲ, ಯಾಕಂದರೆ ಅವ್ರಿಗೂ ತಾಯಿ ತಂಗಿ ಹೆಂಡತಿ ಎಲ್ಲರೂ ಇರ್ತಾರಲ್ವ. ನೋಡಿ, ಇದು ಪಲ್ಲು. ಹತ್ತಿರ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಪಲ್ಲು. ಹಾಗೆಯೇ ಸೀರೆನ ನೀವು ನೀಟಾಗಿ ನೋಡ್ಕೊಂಬಿಡಿ. ಪಲ್ಲುನ ಅಷ್ಟೇ ರಿಚ್ ಆಗಿದೆ. ನೋಡಿ, ಪಲ್ಲುನ ಅಷ್ಟೇ ರಿಚ್ ಆಗಿದೆ, ಸೀರೆನ ಅಷ್ಟೇ ರಿಚ್ ಆಗಿದೆ. ಇದಕ್ಕೆ ಬ್ಲೌಸ್ ಯಾವ ಥರ ಬಂದೈತಪ್ಪ ಅಂದರೆ ಬಿಚ್ಚೇ ಬಿಡ್ತೀನಿ ನಾನು. ನೋಡಿ, ಬ್ಲೌಸ್ ಈ ಕಲರು. ಬ್ಲೌಸು ಒಂದು ಕಡೆಗೆ ದೊಡ್ಡ ಬಾರ್ಡ್ರ್ ಇದೆ, ಇನ್ನೊಂದು ಕಡೆಗೆ ಚಿಕ್ಕ ಬಾರ್ಡ್ರ್ ಇದೆ. ನೋಡಿದ್ರಲ್ಲ, ಇದು ಬ್ಲೌಸು. ಇಲ್ಲಿಂದ ಸೀರೆ ನಾನು ಪೂರ್ತಿ ತೋರಿಸ್ತಾ ಹೋಗ್ತೀನಿ. ಸೀರೆ ನೋಡ್ಕೊಂಬಿಡಿ.
ನೋಡಿರಲ್ಲ ಸೀರೆನ. ಓಕೆ ಸ್ನೇಹಿತರೆ, ಈ ಸೀರೆ ರೇಟು ಯಾರು ಹೆಚ್ಚು ಹತ್ತಿರದಲ್ಲಿ ಹೇಳ್ತಾರೋ, ಇಲ್ಲ ಅಂತಂದರೆ ಕರೆಕ್ಟು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ. ಹಾಗೆ ನೋಡಿ, ಈ ಒಂದು ಸೀರೆ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಶ್ನೆನ ಕೇಳ್ತೀನಿ. ಯಾವ ಪ್ರಶ್ನೆನಪ್ಪ ಅಂತಂದರೆ ನಾನು ವಿಡಿಯೋದಲ್ಲೇ ಹಾಕ್ತಾ ಹೋಗ್ತೀನಿ. ಈ ಸೀರೆ ಜೊತೆಗೆ ನಾನು ಈ ಸೀರೆ ಏನು ತೋರಿಸಿದ್ನಲ್ಲ ನಿಮಗೆ, ಈ ರೀತಿ ಹಿಡ್ಕೊಂಡು ಏನು ತೋರಿಸಿದ್ನಲ್ಲ ನಿಮಗೆ, ಆವಾಗ ಅದರಲ್ಲಿ ನಾನು ವಿಡಿಯೋ ನೋಡಬೇಕು. ನೀವು ವಿಡಿಯೋ ನೋಡಿದಲ್ಲಿ ನಾನು ಕೆಲವೊಂದು ಕ್ವಶನ್ ಅದರಲ್ಲಿ ಕೇಳಿರ್ತೀನಿ. ಕ್ವಶನ್ಗೆ ಆನ್ಸರು ಮಾಡಬೇಕು, ಹಾಗೆಯೇ ಸೀರೆ ರೇಟನ್ನು ಸಹ ಹೇಳಬೇಕು. ನೋಡಿ, ಇದು ಒಂದು ಕ್ಯೂರಿಯಾಸಿಟಿ ಅಂತಲೇ ಅನ್ಕೋಬೋದು. ನೋಡಿರಲ್ಲ ಎಷ್ಟು ಚೆಂದ. ನಾನು ಮೈ ಮೇಲೆ ಹಾಕ್ಕೊಂಡಿಲ್ಲ, ಯಾಕಂದರೆ ಕೆಲವರೆಲ್ಲ ದೇವರಿಗೆಲ್ಲ ಏರಿಸ್ತಿರ್ತಾರಲ್ಲ. ನೋಡಿ, ಮೈ ಮೇಲೆ ಹಾಕ್ಕೊಂಡಿಲ್ಲ ನಾನು. ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಅದರಲ್ಲಿ ಕ್ವಶನ್ ಹಾಕ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ನೀವು ಪೂರ್ತಿ ನೋಡಿ ಗೆಸ್ ಮಾಡಬೇಕಾಗತ್ತೆ. ಕ್ವಶನ್ಗೆ ಆನ್ಸರು ವಿತ್ ಸೀರೆ ರೇಟು. ಇದನ್ನು ನಾನು ನಾಳೆ ವಿಡಿಯೋ ಹಾಕ್ತೀನಿ. ನಾಳೆ ವಿಡಿಯೋ ಹಾಕಿದಾಗಿಂದ ತಿರ್ಗಾ 15ನೇ ತಾರೀಕಿನವರೆಗೂ ನೀವು ರೇಟನ್ನು ನಿಮಗೇನು ಮನಸ್ಸಿಗೆ ತೋರುತ್ತೆ ಹೇಳ್ರಿ, ಕೊನೆವರೆಗೂ ವಿಡಿಯೋ ನೋಡಿ ನಾನು ರೇಟ್ ಎಷ್ಟು ಅಂತಂದು ಹೇಳ್ತೀನಿ. ಇದರ ರೇಟು ಬಂದು 800 ರೂಪಾಯಿಯಿಂದ 1000 ಒಳಗೆ. ಓಕೆನಾ? 800 ರೂಪಾಯಿಯಿಂದ 1000 ಒಳಗೆ ನಾನು ಒಂದು ಕ್ಲೂ ಕೊಟ್ಟಿದ್ದೀನಿ. ಆ ಕ್ಲೂ ಒಳಗೆ ನೀವು ರೇಟನ್ನು ಆಜು ಎಷ್ಟು ಅಂದ್ಕೊಂಡು ಹೇಳಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ. ಹೋದ ಸಲ ನಾನು ವರಮಹಾಲಕ್ಷ್ಮಿ ಇಟ್ಟಿರೋದು ಕಲಬುರ್ಗಿಗೆ ಹೋಗಿತ್ತು ಭಾಗ್ಯ ಅನ್ನೋರಿಗೆ. ನೋಡೋಣ ಈ ಸಲ ಯಾರು ತೊಗೊತೀರಾ ಅಂತಂದೇಳಿ. ಗಿವ್ ಅವೇ ಪ್ರೈಸ್ ಏನೋ ಅಂತಾರಲ್ಲ, ಆ ರೀತಿ ಇದು. ಯಾವುದೇ ಒಂದು ಇದಿಲ್ಲ. ಸೀರೆ ತೊಗೊಂಬಂದಿದ್ದೀನಿ, ತೋರಿಸಿದ್ದೀನಿ, ನೀವು ರೇಟ್ ಹೇಳಬೇಕಷ್ಟೇ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಇದನ್ನು ಯಾರಾದರೂ ಗೆಸ್ ಮಾಡಿ ಹೇಳಿ. ಚಾನಲ್ ಇಲ್ಲದೆ ಇದ್ದರೂ ಪರವಾಗಿಲ್ಲ, ನೀವು ಒಬ್ರಿಗೊಬ್ರು ಶೇರ್ ಮಾಡ್ತಿರ್ತೀರ, ಒಬ್ರಿಗೊಬ್ರು ಫ್ರೆಂಡ್ಸ್ ಇರ್ತೀರ ಅಲ್ವಾ? ಅದಕ್ಕೋಸ್ಕರ ನಾನು ಚಾನಲ್ ಇಲ್ಲದೆ ಇರೋರಿಗೂ ಸಹ ಇದನ್ನು ಹೇಳಿದ್ದೀನಿ. ಅವರು ಸಹ ನನ್ನ ಚಾನಲ್ಗೆ ಸಬ್ ಆಗಿ ಹಾಗೆಯೇ ರೇಟ್ ಹೇಳಿ. ಓಕೆನಾ? ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.